ನಾವು ತುಂಬಾ ವಿಡಿಯೋಗಳನ್ನು ನೋಡಿರ್ತೀವಿ, ಪೇಪರಲ್ಲಿ ಆರ್ಟಿಕಲ್ಸ್ಗಳನ್ನು ಓದಿರ್ತೀವಿ. ಮಹಿಳೆಯರು ಮನೆಯಲ್ಲಿ ಕಿವಿ ಓಲೆಗಳನ್ನು ಮಾಡಿ 20,000 30,000 ಗಳಿಸ್ತಾರೆ ಅಂತ. ಆದರೆ ಅದರ ಹಿಂದಿನ ಪರಿಶ್ರಮ ಯಾರಿಗೂ ತಿಳಿದಿರೋದಿಲ್ಲ. ನಮ್ಮಲ್ಲಿ ತುಂಬಾ ಪ್ರಶ್ನೆಗಳು ಬಂದುಬಿಡುತ್ತೆ ಆ ಟೈಮಲ್ಲಿ, ನಮಗೂ ಇದು ಸಾಧ್ಯನಾ ಅಂತ. ಡೆಫಿನೆಟ್ಲಿ ಎಲ್ರಿಗೂ ಇದು ಸಾಧ್ಯವಿದೆ. ನೀವು ಹೌಸ್ ವೈಫ್ ಆಗಿರಲಿ ಅಥವಾ ವರ್ಕಿಂಗ್ ಆಗಿರಲಿ, ನಿಮ್ಮ ದಿನದ ಸ್ವಲ್ಪ ಸಮಯವನ್ನು ಮೀಸಲಿಡಿ. ದಿನಕ್ಕೆ ಅಟ್ಲೀಸ್ಟ್ 1 ಇಯರಿಂಗ್ಸ್ ಆದರೂ ಹೆಂಗೆ ಮಾಡೋದಂತ ಕಲೀರಿ. 1 ತಿಂಗಳಿಗೆ 30 ಇಯರಿಂಗ್ಸ್ ರೆಡಿ ಮಾಡ್ಕೋಬೋದು. ಇದು ನಿಮ್ಮ ಇಯರಿಂಗ್ಸ್ ಬಿಸ್ನೆಸ್ನ ಮೊದಲ ಹೆಜ್ಜೆ. ಬನ್ನಿ ಒಟ್ಟಾಗಿ ಕಲಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳಿ. ಮೊದಲು ಇಯರಿಂಗ್ಸನ್ನು ಮಾಡಿ, ನಂತರ ಬಿಸ್ನೆಸ್ ತನ್ನಿಂದ ತಾನೇ ಶುರುವಾಗುತ್ತೆ. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು DIY ಬೈ ನಿಶಾ. ಇವತ್ತು ನಾನು ಈ ಥರ ಕ್ವಿಲ್ಲಿಂಗ್ ಪೇಪರಲ್ಲಿ ಯಾವ ರೀತಿ ಇಯರಿಂಗ್ಸ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಒಂದು ನಿಮಗೆ ಈ ಥರ ಕ್ವಿಲ್ಲಿಂಗ್ ಪೇಪರ್ ಬೇಕಾಗುತ್ತೆ. ಆ್ಯಂಡ್ ಫೆವಿಕಾಲ್ ಗಮ್, ಯಾವುದೇ ಗಮ್ಮನ್ನು ಯೂಸ್ ಮಾಡ್ಕೋಬೋದು, ಕ್ರಾಫ್ಟ್ ಗಮ್ಮನ್ನು. ಆ್ಯಂಡ್ ಇದು ಬಂದುಬಿಟ್ಟು ಸ್ಟಿಕ್. ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್, ಯಾಕಂದರೆ ಇದು ಇಲ್ಲಾಂದರೆ ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ. ಆ್ಯಂಡ್ ಈ ಥರ ಹುಕ್ಸ್. ಓಕೆ, ಮೊದಲು ಅಂದರೆ ನೀವು ಯಾವುದೇ ಬೇಕಾದರೂ ಒಂದು ಕಲರನ್ನು ಚೂಸ್ ಮಾಡ್ಕೋಬೋದು ಇದರಲ್ಲಿ. ಸೊ ನಾನು ಯೆಲ್ಲೋ ಆ್ಯಂಡ್ ಗ್ರೀನನ್ನು ತೊಗೊಂಡಿದ್ದೀನಿ. ಓಕೆ, ಇದನ್ನು ನಾನು ಚಿಕ್ಕದಾಗಿ, ಅಂದರೆ ಒಂದು ಈ ಥರ ಈ ಲೆಂತಲ್ಲಿರುತ್ತೆ. ಓಕೆ, ಬಟ್ ಅದನ್ನು ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಮೊದಲು ಈ ಥರ ಕಟ್ ಮಾಡ್ಕೊಳ್ಳಿ, 2 ಪೀಸ್ ಬರೋ ಥರ. ಸೊ ನಾನಿವಾಗ ಇಷ್ಟನ್ನು ತೊಗೊಂಡು ಇಯರಿಂಗ್ಸನ್ನು ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಓಕೆ, ಸೊ ಮೊದಲು ಇದನ್ನು ಅಣಿಸ್ಕೊಳ್ಳೋಣ. ಸೊ ಈ 4 ಕಟ್ ಮಾಡಿರೋಂಥದ್ದು ಕ್ವಿಲ್ಲಿಂಗ್ ಪೇಪರ್ ಏನಿದೆ ಅದನ್ನು ಚೆನ್ನಾಗಿ ಅಣಿಸ್ಕೋಬೇಕು. ಆ್ಯಂಡ್ ಫಿನಿಶಿಂಗ್ ನೋಡ್ಕೊಳ್ಳಿ, ಯಾಕಂದರೆ ಒಂದೇ ಲೆವೆಲಲ್ಲಿ ಇರಬೇಕು. ಈ ಥರ ಆ ಕಡೆ ಈ ಕಡೆ ಆಗಿರಬಾರ್ದು. ಓಕೆ, ಸೊ ಇದನ್ನು ಸ್ಟ್ರೈಟಾಗಿ ಅಣಿಸ್ಕೋಬೇಕು. ಸೊ ಒಂದು 2 ನಿಮಿಷದಲ್ಲಿ ಅಂದ್ಕೊಳ್ಳುತ್ತೆ. ಸೊ ಇದೇ ರೀತಿ ಈ ನಾನೇನು 4 ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇ ರೀತಿ ಒಂದಕ್ಕೊಂದು ಅಣಿಸ್ಕೋಬೇಕು. ಸೊ ಈ ಥರ ನಾನು ಈ 4 ನನ್ನ ತುಂಡು ಏನು ಮಾಡ್ಕೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ 1 by 1 ಅಣಿಸ್ಕೊತಾ ಇದ್ದೀನಿ. ಓಕೆ, ಇದನ್ನು 2 ಮಿನಿಟ್ಸ್ ಇದೇ ರೀತಿ ನಾವು ಬಿಟ್ಬಿಡಬೇಕು, ಅಂದರೆ ಚೆನ್ನಾಗಿ ಒಣಗೋ ರೀತಿ. ಓಕೆ, 2 ಮಿನಿಟ್ಸಲ್ಲಿ ಇದು ಡ್ರೈ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು, ಇದು ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಬಂದ್ಬಿಟ್ಟು ಈ ಥರ ಸ್ಟಿಕ್ ಇರುತ್ತೆ, ಈ ಸ್ಟಿಕ್ಕನ್ನು ಇದರ ಒಳಗಡೆ ಈ ಥರ ಹಾಕ್ಕೋಬೇಕು. ಓಕೆ, ಹಾಕಿದ ನಂತರ ಈ ಥರ ಸುತ್ತಕೊಳ್ಬೇಕು. ಓಕೆನಾ? ಸೊ ಇದು ಗ್ರೀನ್ ಆ್ಯಂಡ್ ಯೆಲ್ಲೋ 2 ಕಲರಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಸುತ್ತಿದ ನಂತರ ಚೆನ್ನಾಗಿ ಕಾಣುತ್ತೆ. ಓಕೆ, ನೋಡಿ ಈ ಥರ. ಓಕೆ,
ಇದನ್ನು ಇವಾಗ ಸ್ಲೋಲಿ ಇದನ್ನು ಈ ರೀತಿ ಸ್ಲೋಲಿ ಲೂಸ್ ಮಾಡಬೇಕಂದ್ರೆ ಒಳಗಡೆ ನಾವು ಏನು ಮಾಡಿಟ್ಕೊಂಡಿದ್ದೀವಿ, ಈ ಥರ ಏನು ಮಾಡಿದ್ದೀವಿ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಸ್ಲೋಲಿ ಈ ಥರ ಬಿಡಬೇಕು. ಓಕೆ, ಸೊ ಆವಾಗ ಲೂಸ್ ಆಗುತ್ತೆ ಅದು ಸ್ವಲ್ಪ. ಇದನ್ನು ಈ ಥರ ಅಣಿಸ್ಕೋಬೇಕು. ಅದೇ ಸ್ಟಾರ್ಟಿಂಗಲ್ಲಿ ನಾವು ಮಾಡಬೇಕಾದ್ರೆ ತುಂಬಾ ಟೈಟಾಗಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಸ್ಲೋಲಿಯಾಗಿ ಬಿಟ್ಟು ಅಂದರೆ ಈ ಥರ ಲೂಸ್ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಶೇಪಿಗೆ ಬರಬೇಕು. ಓಕೆ, ಈ ಥರ ಮಾಡ್ಕೋಬೇಕು. ಸೊ ಇದಿವಾಗ ರೆಡಿಯಾಗಿದೆ, ಡ್ರೈ ಆಗಿಬಿಟ್ಟು. ಇವಾಗ ಈ ಥರ ಒಂದು ಶೀಟ್ ತೊಗೊಳ್ಳಿ. ಓಕೆ, ಸೊ ಯಾವ ಕಲರ್ ಬೇಕಾದರೂ ಓಕೆ, ಅಂದರೆ ನಿಮಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಆ ಕಲರ್ ತೊಗೋಬೋದು. ಸೊ ನಾನಿವಾಗ ಗ್ರೀನ್ ತೊಗೋತಾ ಇದ್ದೀನಿ, ಯಾಕಂದರೆ ಇಲ್ಲಿ ನಾನು ಕ್ವಿಲ್ಲಿಂಗ್ ಪೇಪರ್ ಗ್ರೀನ್ ಆ್ಯಂಡ್ ಎಲ್ಲೋ ಯೂಸ್ ಮಾಡ್ತಿರೋದ್ರಿಂದ ನಾನು ಗ್ರೀನನ್ನು ತೊಗೋತೀನಿ. ಸೊ ಇವಾಗ ಈ ಪೇಪರಿಗೆ ನೀವು ಸ್ವಲ್ಪ ಗಮ್ ಹಾಕ್ಕೊಳ್ಳಿ. ಓಕೆನಾ, ಈ ಥರ ಗಮ್ ಹಾಕ್ಕೊಂಡು ಈ ನಾವೇನು ಶೇಪ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದರ ಮೇಲ್ಗಡೆ ಈ ಥರ ಇಡಬೇಕು. ಓಕೆ, ಸೊ ಇವಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇಪ್ ಕೊಡ್ಬೋದು. ಸೊ ನಾನು ಇದನ್ನು ಈ ಥರ ಶೇಪ್ ಮಾಡಿದೆ. ಓಕೆ, ಸೊ ನೀವು ನಿಮ್ಗೆ ಯಾವ ರೀತಿ ಬೇಕು ಆ ಥರ ಶೇಪ್ ಕೊಟ್ಕೋಬೋದು. ಸೊ ಇದಾದ ನಂತರ ಇವಾಗ ಇದು ರೆಡಿ ಆಗಿದೆ. ಡ್ರೈ ಆಗೋಕ್ಕೆ ಇಟ್ಬಿಡೋಣ. ಇದನ್ನು ಅದೇ ರೀತಿ ನಾನು ಈ ಥರ ರೌಂಡ್ ಶೇಪ್ಗೆ ಮಾಡಿಬಿಟ್ಟು ಇದನ್ನು ರೌಂಡಾಗಿ ರೆಡಿ ಮಾಡ್ಕೊಂಡಿರೋಣ. ಓಕೆ, ಸೊ ನಿಮಗೆ ಇದೇ ರೀತಿ ಬೇಕಂತಿದ್ದರೆ ಇದೇ ರೀತಿ ನೀವು ಸ್ಟಿಕ್ ಮಾಡಿಕೊಂಡು ಇಡ್ಬೋದು. ಬಟ್ ನಾನು ಇದನ್ನು ಸ್ವಲ್ಪ ಸೇಮ್ ಡಿಸೈನ್ಗೆ ಮ್ಯಾಚ್ ಆಗೋ ಥರ ಇದನ್ನು ಈ ಥರ ಬಿಟ್ಬಿಟ್ಟು ಲೂಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಈವನ್ ಇದು ಮಾಡಬೇಕಾದ್ರೂ ನೀವು ಏನು ಈ ಥರ ಕ್ವಿಲ್ಲಿಂಗ್ ಪೇಪರನ್ನು ಏನು ಅಂಟಿಸ್ತೀರಾ ಅದು ಚೆನ್ನಾಗಿ ಡ್ರೈ ಆಗಬೇಕು. ಓಕೆ, ಇನ್ ಕೇಸ್ ಡ್ರೈ ಆಗಿಲ್ಲ ಅಂದರೆ ಅದು ಅಂಟ್ಕೊಳ್ಳುತ್ತೆ. ಓಕೆ, ಈ ಥರ ಸ್ಪ್ರೆಡ್ ಆಗಿ ನಿಮಗೆ ಬರಲ್ಲ. ಸೊ ಇದನ್ನು ನಾನು ಈ ರೀತಿ ಸ್ವಲ್ಪ ಸೈಜ್ ದೊಡ್ಡದು ಮಾಡಿಬಿಟ್ಟು ಅಂಟಿಸ್ಕೋತಾ ಇದ್ದೀನಿ. ಸೊ ಇದನ್ನು ರೆಡಿಯಾಗಿದೆ.
ಇವಾಗ ಇದನ್ನು ನಾನು ಇದರ ಮೇಲ್ಗಡೆ ಈ ಥರ ಅಂಟಿಸ್ಕೋತೀನಿ. ಓಕೆ, ಇದು ಸ್ವಲ್ಪ ಡ್ರೈ ಆಗಲಿ. ಸೊ ಇವಾಗ ಇದು ಡ್ರೈ ಆಗಿದೆ. ಇದನ್ನು ನಾವು ಈ ಕೆಳಗಡೆ ಏನು ನಾವು ಮಾಡ್ಕೊಂಡು ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಗಮ್ ಹಾಕಿಬಿಟ್ಟು, ಆ ಶೀಟಿಗೂ ಗಮ್ ಹಾಕಬೇಕು, ಪ್ಲಸ್ಸು ಇದಕ್ಕೂ ಗಮ್ ಹಾಕಬೇಕು. ಓಕೆನಾ? ಯಾಕಂದರೆ ಇಲ್ಲಾಂದರೆ ಸ್ವಲ್ಪ ಲೂಸ್ ಆದರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಓಕೆ, ಇವಾಗ ಚೆನ್ನಾಗಿ ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೆ ಹುಕ್ಸ್ ಹಾಕೋದಕ್ಕೆ ಈ ಥರ ಹುಕ್ಸ್ ಏನಿದೆ, ಹುಕ್ಸನ್ನು ಹಾಕೋದಕ್ಕೆ ಇನ್ನೊಂದು ಬೇಕಾಗುತ್ತೆ. ಅದನ್ನು ನಾವು ಎಟ್ ದ ಸೇಮ್ ಟೈಮ್ ರೆಡಿ ಮಾಡಿಟ್ಕೊಡೋಣ. ಅಷ್ಟೊತ್ತಿಗೆ ಇದು ಒಣಗೋಗುತ್ತೆ. ಸೊ ಇದನ್ನು ಎಷ್ಟು ನೀವು ನೀಟಾಗಿ ಮಾಡೋಕ್ಕಾಗುತ್ತೆ ಅಷ್ಟು ನೀಟಾಗಿ ಮಾಡ್ಕೊಳ್ಳಿ. ಈ ಥರ ಕೈಯನ್ನು ನಾವು ಇಟ್ಕೊಂಡ್ರೆ ಅದು ಒಂದೇ ಲೆವೆಲಿಗೆ ಬರುತ್ತೆ, ಇಲ್ಲಾಂದರೆ ಒಂದೊಂದು ಸರಿ ಆ ಕಡೆ ಈ ಕಡೆ ಹೋಗುತ್ತೆ. ಈ ಥರ ಸ್ಟಿಕ್ಕನ್ನು ರಿಮೂವ್ ಮಾಡಬೇಕಾದ್ರೆ ಎಲ್ಲ ಹೊರ್ಗಡೆ ಬಂದುಬಿಡುತ್ತೆ. ಸೊ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಗಮ್ ಹಾಕಿಬಿಟ್ಟು ಓಕೆ, ಇದಕ್ಕೂ ಗಮ್ ಹಾಕಿಬಿಟ್ಟು ಈ ಥರ. ಸೊ ಇವಾಗ ಇದು ಡ್ರೈ ಆಗಿದೆ. ಸೊ ಇದನ್ನು ಬಂದುಬಿಟ್ಟು ನಾನು ಈ ಹುಕ್ಸ್ ಏನಿದೆ ಅದನ್ನು ಜಾಯಿಂಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇವಾಗ ನಾವು ಮಾಡಿಟ್ಕೊಂಡ್ರೆ ಸೊ ಅದು ಡ್ರೈ ಆಗೋ ಅಷ್ಟೊತ್ತಿಗೆ ಇದನ್ನು ರೆಡಿ ಆಗುತ್ತೆ. ಸೊ ಇದನ್ನು ಈ ಥರ ಐ ಥಿಂಕ್ ನಿಮಗೆ ಕರೆಕ್ಟಾಗಿ ಕಾಣ್ತಾ ಇರಬೇಕಲ್ವಾ? ಸಾರಿ. ಸೊ ಮೊದಲು ಇದನ್ನು ಒಳಗಡೆ ಹಾಕಿಬಿಟ್ಟು ಓಕೆ, ಇದನ್ನು ಪ್ರೆಸ್ ಮಾಡ್ಕೋಬೇಕು. ಓಕೆನಾ? ಒಳಗಡೆ ತೂತಿಗೆ ಕರೆಕ್ಟಾಗಿ ಬರೋ ಥರ. ಸೊ ಒಂದೊಂದು ಸರಿ ನಿಮಗೆ ಕೈಯಲ್ಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಥರ ಟೂಲ್ಸ್ ಏನಾದರೂ ನಿಮ್ಮ ಜೊತೆ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ದಟ್ ಅದು ಕರೆಕ್ಟಾಗಿ ಬರುತ್ತೆ, ಈಸಿ ಆಗುತ್ತೆ. ಓಕೆನಾ? ಸೊ ಇದು ರೆಡಿಯಾಗಿದೆ. ಇವಾಗ ಇದನ್ನು ಯಾವ ರೀತಿ ಮಾಡಬೇಕಂತ ಹೇಳಿ. ಓಕೆ, ಇದು ಹುಕ್ಸ್ ರೆಡಿಯಾಗಿದೆ. ಓಕೆ, ಸೊ ಇವಾಗ ಬಂದುಬಿಟ್ಟು ಇದನ್ನು ಅಂದರೆ ಇಲ್ಲಿ ನಾವು ಏನು ಇಟ್ಟಿರ್ತೀವಿ ಸೊ ಇದು ಡ್ರೈ ಆಗಿದೆ. ಓಕೆನಾ? ನೋಡ್ಕೋಬೋದು ನೀವು, ಡ್ರೈ ಆಗಿದೆ. ಸೊ ಇದನ್ನು ನಾವು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಅದರಲ್ಲಿ ಏನು ವೇಸ್ಟ್ ಉಳಿಬಾರ್ದು. ಓಕೆನಾ? ಅದೇ ಶೇಪಿಗೆ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಸೊ ಲಾಸ್ಟ್ ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದ್ದೆ, ನೀವು ಈ ಥರ ಶೀಟ್ಸನ್ನು ತೊಗೊಂಡ್ರೆ ನಿಮಗೆ ಯಾವುದೇ ಒಂದು ಇಯರಿಂಗ್ಸ್ ಮಾಡೋದಾಗಿರಲಿ ಅಥವಾ ಕ್ರಾಫ್ಟಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಇವಾಗ ರೆಡಿಯಾಗಿದೆ. ಇದನ್ನು ನಾವು ಆಲ್ರೆಡಿ ಏನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಇದಕ್ಕೆ ಅಂಟಿಸ್ಕೋಬೇಕು. ಓಕೆನಾ? ಈ ರೀತಿ ಅಂಟಿಸ್ಕೋಬೇಕು. ನಂತರ ನಿಮಗೆ ಇದರಲ್ಲಿ ಯಾವುದೇ ಒಂದು ಈ ಥರ ಸ್ಟಿಕ್ಕರ್ಸ್ ಬೇಕಿದ್ದರೆ ಅದನ್ನು
ಇದಕ್ಕೆ ಹಾಕ್ಕೋಬೇಕು. ನಾನು ಇವಾಗ ತೋರಿಸ್ತೀನಿ. ಸೊ ಇವಾಗ ನಾನು ಇದಕ್ಕೆ ಸ್ಟಿಕ್ಕರ್ ಹಾಕ್ಕೋತಾ ಇದ್ದೀನಿ. ಈ ಥರ ನಿಮಗೆ ಸಿಗುತ್ತೆ ಶಾಪ್ಸಲ್ಲಿ. ಸೊ ಯಾವುದೇ ನಿಮಗೆ ಇಷ್ಟ ಇರೋ ಥರ ಅಥವಾ ನಿಮ್ಮಲ್ಲಿ ಯಾವುದೇ ಅವೈಲೇಬಲ್ ಇರುತ್ತೆ, ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ನನ್ನ ಹತ್ರ ಇದು ಇತ್ತು ಮತ್ತು ಇದು ಚೆನ್ನಾಗಿ ಕಾಣುತ್ತಂತ ನಾನು ಇದನ್ನು ಹಾಕಿದ್ದೀನಿ. ಇದನ್ನು ನೀವು ಸೆಟ್ ಮಾಡ್ಕೊಳ್ಳಿ ಚೆನ್ನಾಗಿ, ನಿಮಗೆ ಯಾವ ರೀತಿ ಬೇಕೋ ಆ ಥರ. ಇಲ್ಲಿಗೆ ನನ್ನ ಜೊತೆ ಗ್ರೀನ್ ಆಗಿರೋದೊಂದಿದೆ, ಅದನ್ನು ಹಾಕ್ತೀನಿ. ಇದು ನಾನೊಂದು ಯಾವುದೋ ಚೈನ್ ಮಾಡಬೇಕಾದ್ರೆ ಮ್ಯಾಚಿಂಗಿಗೆ ತೊಗೊಂಡು ಬಂದಿರೋದು. ಸೊ ಅದನ್ನು ನಾನು ಇವಾಗ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ನಾನು ಟಾಪಿಗೆ ಈ ಥರ ವೈಟ್ ಪರ್ಲ್ ಥರ ಇದೆ, ಅದನ್ನು ಹಾಕ್ತೀನಿ. ಪರ್ಲ್ ಚೆನ್ನಾಗಿ ಕಾಣುತ್ತೆ, ಮೋಸ್ಟ್ ಪ್ರಾಬಬ್ಲಿ ಯಾವುದೇ ಒಂದು ಇಯರಿಂಗ್ಸಿಗೆ ಯೂಸ್ ಮಾಡಿದ್ರೂ. ಓಕೆ, ಇದನ್ನು ಇವಾಗ ಟಚ್ ಮಾಡಬೇಡಿ, ಹಂಗೆ ಇಟ್ಬಿಡಿ. ಯಾಕಂದರೆ ಅದು ಒಂದು ಸರಿ ಏನಾದರೂ ಆ ಕಡೆ ಈ ಕಡೆ ಆದರೆ ಗಮ್ಮೆಲ್ಲ ಚೆನ್ನಾಗಿ ಕಾಣಲ್ಲ. ಓಕೆ, ಸೇಮ್ ನಾನು ಆಲ್ರೆಡಿ ಒಂದು ಇವಾಗಷ್ಟೇ ಮಾಡಿಟ್ಟಿದ್ದೀನಿ. ಅದಕ್ಕೂ ನಾನು ಸ್ಟಿಕ್ಕರ್ ಹಾಕಿಬಿಟ್ಟು ನಂತರ ನಿಮಗೆ ಫೈನಲ್ ಟಚ್ ಏನಿದೆ ಅದನ್ನು ತೋರಿಸ್ತೀನಿ. ಓಕೆನಾ? ಸೊ ಫೈನಲಿ ನಾನು ಇದಕ್ಕೆ ಸ್ಟಿಕ್ಕರ್ಸನ್ನು ಹಾಕಿದೆ ಆ್ಯಂಡ್ ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು. ನಿಮಗೇನಾದರೂ ಇಯರಿಂಗ್ಸ್ ಇಷ್ಟ ಆದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಯಾವುದೇ ರೀತಿ ಇಷ್ಟ ಆಗಿರೋದಿದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಇದೇ ರೀತಿ ನಿಮಗೇನಾದರೂ ನ್ಯೂ ಪ್ಯಾಟರ್ನ್ ಕ್ವಿಲ್ಲಿಂಗ್ ಇಯರಿಂಗ್ಸ್ ಕಲಿಬೇಕಂತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೊ ನಿಮ್ಗೆ ಇದನ್ನು ಏನಾದರೂ ಪ್ರಾಕ್ಟೀಸ್ ಮಾಡಬೇಕಂತಿದ್ರೆ ಶೇರು ಮಾಡಿ. ಓಕೆ, ಸೊ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಕ್ವಿಲ್ಲಿಂಗಿದ್ದು ಯಾವುದಾದ್ರೂ ಚೆನ್ನಾಗಿರೋ ಡಿಸೈನನ್ನು ಹಾಕ್ತೀನಿ. ಹೋಪ್ ನಿಮಗೆ ಡಿಸೈನ್ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಓಕೆ, ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಲಾಸ್ಟ್ ವಿಡಿಯೋದಲ್ಲೂ ನಾನು ಸ್ಟಡ್ ಅಂದರೆ ಸಿಂಪಲ್ ಆಗಿರೋವಂಥದ್ದು ಸ್ಟಡ್ ಇಯರಿಂಗ್ಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಇದು ಬಂದುಬಿಟ್ಟು ಕ್ವಿಲ್ಲಿಂಗಿದ್ದು ಕಾಂಬಿನೇಷನ್ ಕಲರ್ ಆ್ಯಂಡ್ ಯಾವ ರೀತಿ ಮಾಡೋದು, ಸೊ ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಇದು ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.